ಈ ಪ್ರಾಜೆಕ್ಟ್ನ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು 53 ಲಕ್ಷ ಆಗಿದೆ. ಈ ಕಂಪ್ಲೀಟ್ ಪ್ರಾಜೆಕ್ಟ್ಗೆ ನಾವು ಫ್ರೇಮ್ಸ್ ಮತ್ತು ಡೋರ್ಸ್ಗೆ ಟೀಕ್ವುಡ್ ಯೂಸ್ ಮಾಡಿದ್ದೀವಿ. ನಮ್ಮ ಕಂಪನಿ ಎಲ್ಲ ಪ್ರಾಜೆಕ್ಟ್ಗಳಿಗೆ ನಾವು ಕಾಂಪ್ಲಿಮೆಂಟರಿ ಆಗಿ ಫ್ಯಾನ್ಸ್, ಡೆಕೋರೇಟಿವ್ ಲೈಟ್ಸ್ ಮತ್ತು ಸೋಲಾರ್ ಅನ್ನು ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಟ್ಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಿರಿರಾಜ್. ನಾನು ಬಿಟ್ಲ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಸೈಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ನ ಲೊಕೇಶನ್ ಬಂದುಬಿಟ್ಟು RR ನಗರದಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಜೆಕ್ಟ್ನ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 30-40 ಸೈಟ್ ಇದಾಗಿದೆ. ಈ ಪ್ರಾಜೆಕ್ಟ್ನ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 30-40 ಸೈಟ್ ಇದಾಗಿದೆ. ಈ ಮೊದಲು ನೋಡಿರೋ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ಪ್ರಾಜೆಕ್ಟ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಅಂತ ನೋಡಿರ್ಬೋದು. ಇವಾಗ ನೋಡ್ಬೇಕು ಯಾವ ಥರ ಫೈನಲ್ ಆಗಿದೆ ಅಂತ ಒಂದು ಟೈಮ್ ಚೆಕ್ ಮಾಡ್ಕೊಂಬೋಣ ಬನ್ನಿ. ಓಕೆ, ನೀವು ನೋಡ್ತಿರ್ಬೋದು ಎಲಿವೇಷನ್ ಯಾವ ಥರ ಬಂದಿದೆ ಅಂದರೆ, ಇಲ್ಲಿ ನೋಡಿ ಎಲಿವೇಷನ್ ನಾವು ಲೈಟಿಂಗ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ, ವಾಲ್ ಸ್ಲೈಡಿಂಗ್ ಸಹ ಮಾಡ್ಕೊಂಡಿದ್ದೀವಿ, ಅದೇ ಥರ ಗ್ರೌಂಟಿಂಗ್ ಸಹ ಕಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ಪೂರ ನಾವು MS ಪಿನ್ ಸಹ ಯೂಸ್ ಮಾಡ್ಕೊಂಡಿದ್ವಿ. MS ಪಿನ್ ಯೂಸ್ ಮಾಡ್ಕೊಂಡು ಎಲಿವೇಷನ್ ಸಹ ಮಾಡ್ಕೊಂಡಿದ್ವಿ ನಾವು. ಇಲ್ಲಿ ನೋಡ್ತಿರ್ಬೋದು ಗೇಟ್ ಯಾವ ಥರ ಬಂದಿದೆ ಅಂದರೆ MS ಮತ್ತು HPL ಸೀಟ್ ಸಹ ನಾವು ಗೇಟ್ ಮಾಡ್ಕೊಂಡಿದ್ವಿ. ಈ ಥರ ಒಳಗಡೆ ಯಾವ ಥರ ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೀವು ನೋಡ್ತಿರ್ಬೋದು ಪಾರ್ಕಿಂಗ್. ಈ ಪಾರ್ಕಿಂಗ್ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 17 ಫೀಟ್ ಬೈ 12 ಫೀಟ್ ಡೈಮೆನ್ಷನ್ ಇದಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಾವು ಬೋರ್ವೆಲ್ ಪಾಯಿಂಟ್ ಸಹ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇಲ್ಲಿ ಸಂಪ್ ಸಹ ಕೊಟ್ಟಿದ್ದೀವಿ. ಸಂಪ್ನ ಕೆಪಾಸಿಟಿ ಬಂದುಬಿಟ್ಟು 10,000 ಲೀಟರ್ವರೆಗೂ ಕೆಪಾಸಿಟಿ ಸಂಪ್ದಾಗಿದೆ. ಇಲ್ಲಿ ನೋಡ್ತಿರ್ಬೋದು ವಾಲ್ಗೆ ವಾಲ್ಗೆ ನಾವು ಏನು ಹಾಕಿದ್ವಿ ಅಂದರೆ MS ಗ್ರಿಲ್, ಸೇಫ್ಟಿ ಗ್ರಿಲ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ವಾಲ್ ಸ್ಲೈಡಿಂಗ್ ಸಹ ಮಾಡ್ಕೊಂಡಿದ್ವಿ ನಾವು. ಇಲ್ಲಿ ನೋಡ್ತಿರ್ಬೋದು ಲಾಬಿ ಏರಿಯಾ ಬಂದುಬಿಟ್ಟು 3/7 ಲಾಬಿ ಏರಿಯಾ ಸಹ ಪ್ರೊವೈಡ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಟೀಕ್ವುಡ್ ಯೂಸ್ ಮಾಡ್ಕೊಂಡು ನಾವು ಪ್ರೀಮಿಯಂ ಲುಕ್ ಡೋರ್ ಸಹ ಮಾಡ್ಕೊಂಡಿದ್ವಿ. ಅದು CNC ಪ್ರಕಾರ ಆಗಿದೆ. ಮತ್ತು ಈ ಕಡೆ ನೋಡ್ತಿರ್ಬೋದು ನಾವು ಡೋರ್ನ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 6 ಫೀಟ್ ಬೈ 8 ಫೀಟ್ವರೆಗೂ ಡೋರ್ ಪ್ರೊವೈಡ್ ಮಾಡಿದ್ದೀವಿ ನಾವು. ಓಕೆ, ಇಲ್ಲಿ ನೋಡ್ತಿರ್ಬೋದು ಐಸೆಕ್ಯೂರ್ ಲಾಕ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಎಂಟ್ರೆನ್ಸ್ ಇಲ್ಲಿ ಬಂದರೆ ಮೇನ್ ಹಾಲ್ ಬರುತ್ತೆ. ಹಾಲ್ನ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 15 ಫೀಟ್ ಬೈ 16 ಫೀಟ್ ಹಾಲ್ ಆಗಿದೆ. ನೋಡಿ, ಹಾಲಲ್ಲಿ ನೋಡ್ತಿರ್ಬೋದು ನಾವು 6/6 ವಿಂಡೋ ಪ್ರೊವೈಡ್ ಮಾಡಿ, ವಿಂಡೋದಲ್ಲಿ ನಾವು ಏನೇನು ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ MS ಮತ್ತು ಟೀಕ್ವುಡ್ ಯೂಸ್ ಮಾಡ್ಕೊಂಡು ಡೋರ್ ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಟಫ್ ಅಂಡ್ ಗ್ಲಾಸ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ಸೆಟ್ರಿಂಗೋಸ್ಕರ. ಇಲ್ಲಿ ನೋಡ್ತಿರ್ಬೋದು ಬಿಟ್ಲ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಯಾವುದೇ ಮನೆ ಕಟ್ಟಬೇಕಾದ್ರೆ ನಾವು ಗಾಳಿ ಬೆಳಕಿಗೆ ಯಾವುದೇ ಕೊರತೆ ಇಲ್ಲದಂಗೆ ನಾವು ಬಿಟ್ಲ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ಲಿ ಮನೆಯನ್ನು ಕಟ್ಟಿಕೊಡುತ್ತೇವೆ. ನೀವು ನೋಡ್ತಿರ್ಬೋದು TV ಯೂನಿಟ್ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಲ್ಯಾಮಿನೇಟ್ ಶೀಟ್ಸು, ಪ್ಯಾನಲ್ಸು ಮತ್ತು ಡೆಕೋರೇಟಿವ್ ಪರ್ಪಸ್ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟಿರಪ್ ಲೈಟ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಸ್ಟೋರೇಜ್ಗೋಸ್ಕರ ನಾವು ಎಕ್ಸ್ಟ್ರಾ ಸ್ಟೋರೇಜ್ ಯೂನಿಟ್ ಸಹ ಪ್ರೊವೈಡ್ ಮಾಡಿದ್ದೀವಿ. ಅಥವಾ ನೆಕ್ಸ್ಟ್ ಪರ್ಸನ್ ಯಾವ ಥರ ಆಗಿದೆ ಅಂದರೆ, ಇಲ್ಲಿ ನೋಡ್ತಿರ್ಬೋದು ನಾವು ಆ ಕಡೆ ಬಾಜು ಬಂದುಬಿಟ್ಟು ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸಿಗೂ ಮತ್ತು ಹಾಲ್ಗೂ ಪಾರ್ಟಿಷನ್ ಆಗಿ ನಾವು ವುಡನ್ ಪಾರ್ಟಿಷನ್ ಸಹ ಕೊಟ್ಟಿದ್ದೀವಿ. ಈ ಕಡೆ ನೋಡ್ತಿರ್ಬೋದು ಏನೋ ಡೆಕೋರೇಟಿವ್ ಪರ್ಪಸ್ ನಾವು ಏನಾದರೂ ಫೋಟೋಸು, ಫ್ರೇಮ್ಸು, ಅದೇ ಥರ ಯಾವುದಾದ್ರೂ ಪಾಟ್ ಸಹ ಇಟ್ಕೋಬೋದು ನಾವು ಇಲ್ಲಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಫಾಲ್ ಸೀಲಿಂಗ್ ಯಾವ ಥರ ಬಂದಿದೆ, ಸ್ಟಿರಪ್ ಲೈಟ್ಸು, ಮೋಡ್ ಲೈಟ್ಸು ಮತ್ತು ಫ್ಯಾನ್ ಸಹ ಕಂಪ್ನಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ಕೊತೀವಿ ನಾವು. ಓಕೆ, ಇಲ್ಲಿ ನೋಡ್ತಿರ್ಬೋದು ನಾವು ಹಾಲ್ ಆದಮೇಲೆ ನೆಕ್ಸ್ಟ್ ಟೈಮ್ ಬರುತ್ತೆ ಅಂದರೆ ಇಲ್ಲೊಂದು ಸ್ಪೇಸ್ ಬರುತ್ತೆ, ಸ್ಟೋರೇಜ್ ಸ್ಪೇಸ್. ಇದರಲ್ಲಿ ನಾವು ಗಾರ್ಡನಿಂಗ್ ಸಹ ಮಾಡ್ಕೋಬೋದು. ಅದ್ರ ಅಪೋಸಿಟಲ್ಲಿ ಏನು ಬರುತ್ತೆ ಅಂದರೆ ನಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಯಾವ ಥರ ಮಾಡ್ಕೊಂಡಿವಿ ಅಂದರೆ ಗೋಪುರ ಟೈಪ್ ಪೂಜಾ ರೂಮ್ ಸಹ ಮಾಡ್ಕೊಂಡಿದ್ದೀವಿ ನಾವು. ಪೂಜಾ ರೂಮ್ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 5 ಫೀಟ್ 6 ಇಂಚ್ ಬೈ 4 ಫೀಟ್ 6 ಇಂಚ್ವರೆಗೂ ಬರುತ್ತೆ. ಇದರಲ್ಲಿ ನೋಡ್ತಿರ್ಬೋದು ಮಾರ್ಬಲ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಅದೇ ಥರ ಇದರಲ್ಲಿ ಟಫ್ ಅಂಡ್ ಗ್ಲಾಸು ಮತ್ತು ವುಡ್ ಟೀಕ್ವುಡ್ ಸಹ ಯೂಸ್ ಮಾಡ್ಕೊಂಡು ಪೂಜಾ ರೂಮ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ನೋಡ್ತಿರ್ಬೋದು ಪೂಜಾ ರೂಮ್ಗೂ ಮತ್ತು ಕಿಚನ್ಗೂ ಯಾವ ಥರ ಪಾರ್ಟಿಷನ್ ಮಾಡಿದ್ದೀವಿ ಅಂದರೆ ವುಡನ್ ಪಾರ್ಟಿಷನ್ ಸಹ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಿರೋ ನೆಕ್ಸ್ಟ್ ಬರೋದೇ ಕಿಚನ್ ಮತ್ತು ಡೈನಿಂಗ್ ಏರಿಯಾ ಬರುತ್ತೆ. ಇದರ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 15 ಫೀಟ್ ಬೈ 16 ಫೀಟು ಇದು ಕಿಚನ್ ಏರಿಯಾ ಆಗಿದೆ. ಕಿಚನ್ ಏರಿಯಾದಲ್ಲಿ ನೋಡ್ತಿರ್ಬೋದು ನೀವು ಫಾಲ್ ಸೀಲಿಂಗ್ ಸಹ ಮಾಡ್ಕೊಂಡು, ಫಾಲ್ ಸೀಲಿಂಗ್ ಮತ್ತು ಸ್ಟಿರಪ್ ಲೈಟು ಮತ್ತು ಹ್ಯಾಂಗಿಂಗ್ ಡೆಕೋರೇಟಿವ್ ಲೈಟ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಕಿಚನಲ್ಲಿ ಯಾವ ಥರ ಬಂದಿದೆ, ಲಾಫ್ಟರ್ ಬಂದಿದೆ, ಸ್ಟೋರೇಜ್ ಪರ್ಪಸ್ ಲಾಫ್ಟರ್ ಸಹ ಮಾಡ್ಕೊಂಡಿದ್ದೀವಿ. ಅದೇ ಥರ 2x2 ಒಂದು ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಸ್ಲ್ಯಾಬ್ ಬಂದುಬಿಟ್ಟು ಯಾವ ಥರ ಹಾಕೊಂಡ್ರೆ ಮಾರ್ಬಲ್ ಸ್ಲ್ಯಾಬು ಸಹ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಬಾಸ್ಕೆಟ್ ಫಾರ್ ಸ್ಟೋರೇಜ್ ಪರ್ಪಸ್ ಬಾಸ್ಕೆಟ್ ಸಹ ಯೂಸ್ ಮಾಡ್ಕೊತಿದ್ದೀವಿ ನಾವು. ಅದೇ ಥರ ಸಾಫ್ಟ್ ಇಂಜಿನಿಂಗ್ ಡ್ರಾಯರ್ ಸಹ ಯೂಸ್ ಮಾಡಿದ್ದೀವಿ. ಅದೇ ಥರ ಕ್ವಾಡ್ ಸಿಂಕ್ ಸಹ ಪ್ರೊವೈಡ್ ಮಾಡಿದ್ದೀವಿ ನಾವು. ಕಿಚನಲ್ಲಿ ಅದೇ ಥರ ವಾಲ್ ಸ್ಲೈಡಿಂಗ್ ಸಹ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ನೋಡ್ತಿರ್ಬೋದು ಟ್ರೆಡಿಷನಲ್ ಲುಕ್ ಯಾವ ಥರ ಟ್ರೆಡಿಷನಲ್ಲಿ ನಾವು ವರ್ಲ್ಡ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ನೋಡ್ತಿರ್ಬೋದು ಯೂಸ್ ಕಿಚನಲ್ಲಿ ನಾವು ಸ್ಟೋರೇಜ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಸ್ಕೈಲೈಟ್ 2x2 ಸ್ಕೈಲೈಟ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಮೋಡ್ ಲೈಟ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಬಂದು ನೋಡ್ತಿರ್ಬೋದು ನಾವು ಯುಟಿಲಿಟಿ ಏರಿಯಾ ಯುಟಿಲಿಟಿದು 8x3 ಯುಟಿಲಿಟಿ ಏರಿಯಾ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇದೊಂದು ಬೆಡ್ರೂಮ್ ಬಂದಿದೆ. ಬೆಡ್ರೂಮಲ್ಲಿ ನೋಡ್ಕೋಣ. ಮೇನ್ ಎಂಟ್ರೆನ್ಸಲ್ಲಿ ಡೋರ್ ಬರುತ್ತೆ. ಡೋರ್ ಬಂದು 3x8 ಡೋರು ವಿತ್ ಟೀಕ್ವುಡ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಇದರಿಂದ ನೋಡಿದ್ರೆ ಟೆಕ್ಸ್ಚರ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಇಲ್ಲಿ ಒಂದು ಬೆಡ್ರೂಮ್ ಡೈಮೆನ್ಷನ್ ಬಂದುಬಿಟ್ಟು 11x10 ಡೈಮೆನ್ಷನ್ದು ಬೆಡ್ರೂಮ್ ಸಹ ಆಗಿದೆ. ಇದರಲ್ಲಿ ನೋಡ್ತಿರ್ಬೋದು ನಾವು 3x5 ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ವಿತ್ MS ರೈಲಿಂಗು. ಇಲ್ಲಿ ನೋಡ್ತಿರ್ಬೋದು ವಾರ್ಡ್ರೂಮ್ ಅಲ್ಲಿ ಸ್ಟೋರೇಜ್ ಸಹ ಮಾಡ್ಕೊಂಡಿದ್ದೀವಿ ನಾವು. ಇದರಲ್ಲಿ ನಾವು ಅಕ್ರಾಲಿಕ್ ಶೀಟ್ಸು ವಿತ್
ಗುಡ್ ಕ್ವಾಲಿಟಿ ಆಫ್ ಪ್ಲೇವುಡ್ ಸಹ ಯೂಸ್ ಮಾಡಿದ್ದೀವಿ ನಾವು. ಇದರಲ್ಲಿ ಒಂದು ವಾಶ್ರೂಮ್ ಇದೆ. ವಾಶ್ರೂಮ್ ಟೋಟಲ್ ಡೈಮೆನ್ಷನ್ ಬಂದ್ಬಿಟ್ಟು 4x10 ಡೈಮೆನ್ಷನ್ ವಾಶ್ರೂಮ್ ಆಗಿದೆ. ಇದರಲ್ಲಿ ಡೋರ್ ಯಾವ ಥರ ಪ್ರೊವೈಡ್ ಮಾಡ್ಕೊಂಡಿದ್ದೆ, WPC ಡೋರ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ಡ್ರೈ ಆ್ಯಂಡ್ ವೆಟ್ ಕಾಂಬಿನೇಷನ್ ಥರ ಫ್ಲೋರಿಂಗ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಜಾಗ್ವರ್ ಫಿಟ್ಟಿಂಗ್ ಸಹ ನಾವು ಪ್ರೊವೈಡ್ ಮಾಡಿದ್ದೀವಿ ಬಾತ್ರೂಮಲ್ಲಿ. ಇಲ್ಲಿ ನೋಡ್ತಿರ್ಬೋದು ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಬಂದಿದೆ ಅಂದರೆ ಒಂದು ಹಾಲ್ ಬಂದಿದೆ, ಪೂಜೆನೂ ಮಾಡಿದ್ದೀವಿ, ಕಿಚನ್ ಮಾಡಿದ್ದೀವಿ, ಅದೇ ಥರ ಒಂದು ಬೆಡ್ರೂಮ್ ಸಹ ಬಂದಿದೆ. ಇದೆಲ್ಲ ಟೋಟಲ್ ಒಂದು ಕ್ಲಿಪ್ ಬರುತ್ತೆ. ಆ ಕ್ಲಿಪ್ಪಲ್ಲಿ ಯಾವ ಥರ ಬಂದಿದೆ ಅಂತ ನೋಡ್ಕೊಂಬಂದಿ. ನೋಡ್ತಿರ್ಬೋದು ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಇಂಟರ್ ಸ್ಟೇರ್ ಕೇಸ್ ಸಹ ಕೊಟ್ಟಿದ್ವಿ. ಸ್ಟೇರ್ ಕೇಸಲ್ಲಿ ನಾವು ಲಪೋತ್ರ ಸ್ಟೇರ್ ಕೇಸ್ ಸಹ ಮಾಡ್ಕೊಂಡಿದ್ವಿ. ಅದೇ ಥರ ಇಲ್ಲಿ SS ರೈಲಿಂಗ್ ಸಹ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನಾವು 3x8 ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ಟಫ್ಲಾನ್ ಗ್ಲಾಸಸ್ ಸಹ ಪ್ರೊವೈಡ್ ಮಾಡಿದ್ದೀವಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಬೆಳಕು ಸಹ ಬರ್ತಿದೆ. ಇದರಲ್ಲಿ ನೋಡ್ತಿರ್ಬೋದು 2 ಡೆಕೋರೇಟಿವ್ ಲೈಟ್ ಸಹ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ನೀವು ನೋಡ್ತಿರ್ಬೋದು ಇಲ್ಲಿ ಫಸ್ಟ್ ಫ್ಲೋರ್ ಎಂಟ್ರೆನ್ಸಲ್ಲಿ ಒಂದು ಲಾಬಿ ಬರುತ್ತೆ. ಲಾಬಿದ ಡೈಮೆನ್ಷನ್ ಬಂದುಬಿಟ್ಟು 4 ಫೀಟ್ ಬೈ 8 ಫೀಟ್ವರೆಗೂ ಲಾಬಿ ಕೊಟ್ಟಿದ್ವಿ. ಈ ಲಾಬಿಯಲ್ಲಿ ನಾವು ಒಂದು SS ಮತ್ತು ಟಫ್ಲಾನ್ ಗ್ಲಾಸ್ ಯೂಸ್ ಮಾಡಿಕೊಂಡು ಒಂದು ಸ್ಪೇಸ್ ಮಾಡ್ಕೊಂಡಿದ್ವಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ನಾವು ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಒಂದು ಆಫೀಸ್ ಕ್ಯಾಬಿನೆಟ್ ಸಹ ಪ್ರೊವೈಡ್ ಮಾಡಿದ್ದೀವಿ ನಾವು. ಆಫೀಸ್ ಕ್ಯಾಬಿನೆಟ್ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 6 ಫೀಟ್ 6 ಇಂಚ್ ಬೈ 8 ಫೀಟ್ 4 ಇಂಚ್ವರೆಗೂ ಆಫೀಸ್ ಕ್ಯಾಬಿನೆಟ್ ಟೋಟಲ್ ಡೈಮೆನ್ಷನ್ ಆಗಿದೆ. ಅದೇ ಥರ ನೋಡ್ತಿರ್ಬೋದು 2 ವಿಂಡೋ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. 1 ಫೀಟ್ ಬೈ 7 ಫೀಟ್ವರೆಗೂ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಅದೇ ಥರ ಆಫೀಸ್ ರೂಟ್ಗೆ ಕನೆಕ್ಟಿವಿಟಿ ಏನು ಬಂದಿದೆ ಅಂದರೆ ಒಂದು ಬಾಲ್ಕನಿ ಬಂದಿದೆ. ಇಲ್ಲಿ ಬಾಲ್ಕನಿ ಟೋಟಲ್ ಡೈಮೆನ್ಷನ್ ಬಂದುಬಿಟ್ಟು 11 ಫೀಟ್ ಬೈ 8 ಫೀಟ್ವರೆಗೂ ಟೋಟಲ್ ಡೈಮೆನ್ಷನ್ ಆಫ್ ಬಾಲ್ಕನಿ ಆಗಿದೆ. ಇದರಲ್ಲಿ ಬಾಲ್ಕನಿಯಲ್ಲಿ ನೋಡ್ತಿರ್ಬೋದು ನಾವು ಸೇಫ್ಟಿಗಳು ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಒಂದು SS ರೈಲಿಂಗ್ಸು ಮತ್ತು ಟಫ್ಲಾನ್ ಗ್ಲಾಸ್ ಸಹ ಪ್ರೊವೈಡ್ ಮಾಡಿದ್ದೀವಿ ನಾವು. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಫಾಲ್ ಸೀಲಿಂಗ್ ಯಾವ ಥರ ಬಂದಿದೆ ಅಂದರೆ ಒಂದು ಪೆನಲ್ಸ್ ಹಾಕೊಂಡು ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಲೈಟ್ ಸಹ ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಬೆಡ್ರೂಮ್ ಸಹ ಪ್ರೊವೈಡ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು 3x8 ಟೀಕು ಡೋರ್ ಸಹ ಪ್ರೊವೈಡ್ ಮಾಡಿದ್ದೀವಿ ನಾವು. ಅದೇ ಥರ ಇಲ್ಲಿ ಒಳಗಡೆ ಬಂದು ನೋಡ್ತಿರ್ಬೋದು 14 ಫೀಟ್ ಬೈ 12 ಫೀಟ್ವರೆಗೂ ಒಂದು ಬೆಡ್ರೂಮ್ ಸಹ ಪ್ರೊವೈಡ್ ಆಗಿದೆ. ಇದರಲ್ಲಿ ಈ ಕಡೆ ನೋಡ್ತಿರ್ಬೋದು ಇಲ್ಲೊಂದು 6x6 ವಿಂಡೋ ಸಹ ಪ್ರೊವೈಡ್ ಆಗಿದೆ. ಅದೇ ಥರ MS ರೈಲಿಂಗು ಮತ್ತು ಇದರಲ್ಲಿ ಟಫ್ಲಾನ್ ಗ್ಲಾಸ್ ಸಹ ಪ್ರೊವೈಡ್ ಮಾಡಿದ್ದೀವಿ. ಈ ಕಡೆ ನೋಡ್ತಿರ್ಬೋದು ಅಂದರೆ ಸ್ಟಡಿ ಟೇಬಲ್ ಸಹ ಪ್ರೊವೈಡ್ ಮಾಡಿದ್ವಿ. ಅದೇ ಥರ ಇಲ್ಲಿ ಬುಕ್ಸ್ ಇಡೋಕ್ಕೆ ಒಂಥರ ಸ್ಟೋರೇಜ್ ಪರ್ಪಸ್ಗೆ ಯೂಸ್ ಮಾಡಿದ್ದೀವಿ ನಾವು. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಬಾತ್ರೂಮ್ ಬಂದಿದೆ. 4x10 ಬಾತ್ರೂಮ್ ಸಹ ಪ್ರೊವೈಡ್ ಮಾಡಿದ್ವಿ. ಇದರಲ್ಲಿ ಡ್ರೈ ಆ್ಯಂಡ್ ವೆಟ್ ಕಾಂಬಿನೇಷನ್ ಸಹ ಯೂಸ್ ಮಾಡಿದ್ವಿ. ಅದೇ ಥರ ಜಾಗರ್ ಫಿಟ್ಟಿಂಗ್ ಸಹ ಪ್ರೊವೈಡ್ ಮಾಡಿದ್ವಿ ನಾವು. ಇಲ್ಲಿ ನೋಡ್ತಿರ್ಬೋದು ಸ್ಟೋರೇಜ್ಗೋಸ್ಕರ ಎಕ್ಸ್ಟ್ರಾ ವಾರ್ಡ್ರೋಬ್ ಸಹ ಪ್ರೊವೈಡ್ ಮಾಡಿದ್ವಿ. ಇದರಲ್ಲಿ ನಾವು ಅಕ್ರಲಿಕ್ ಶೀಟ್ ಸಹ ಹಾಕಿದ್ವಿ ನಾವು. ನೋಡ್ತಿರ್ಬೋದು ಸೀಲಿಂಗಲ್ಲಿ ನಾವು ಬಾರ್ಡ್ ಲೈಟ್ ಮತ್ತು ಫ್ಯಾನ್ ಕಂಪ್ನಿ ಕಡೆಯಿಂದಲೇ ಪ್ರೊವೈಡ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸ್ವಿಚಸ್ ಬಂದುಬಿಟ್ಟು ಇದು ಲೆಫ್ಟ್ ಲ್ಯಾಂಡ್ ಸ್ವಿಚಸ್ಸು ಮತ್ತು ಸಾಕೆಟ್ಸ್ ಅದೇ ಲೆಫ್ಟ್ ಲ್ಯಾಂಡ್ ಕಂಪ್ನಿದಾಗಿದೆ. ಮತ್ತು ಫಿನೋಲೆಕ್ಸ್ ವೈರ್ ಸಹ ಯೂಸ್ ಮಾಡ್ಕೊಂಡಿದ್ವಿ ನಾವು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಫಸ್ಟ್ ಫ್ಲೋರೆಲ್ಲ ಇನ್ನೊಂದು ಬಾಲ್ಕನಿ ಸಹ ಪ್ರೊವೈಡ್ ಮಾಡ್ಕೊಂಡಿದ್ವಿ. ಅದು ಬಾಲ್ಕನಿ ಡೈಮೆನ್ಷನ್ ಬಂದುಬಿಟ್ಟು 16 ಫೀಟ್ ಬೈ 7 ಫೀಟ್ವರೆಗೂ ಬಾಲ್ಕನಿ ಇದೆ. ಇಲ್ಲಿ ನೋಡ್ತಿರ್ಬೋದು ಇದೊಂದು ಸ್ಕೈಲೈಟ್ ಅಂದರೆ ಡೈರೆಕ್ಟ್ ಕಿಚನ್ಗೆ ಸ್ಕೈಲೈಟ್ ಇದಾಗಿದೆ. ಇಲ್ಲಿ ನೋಡ್ತಿರ್ಬೋದು ಸುತ್ತ ಸೇಫ್ಟಿಗೋಸ್ಕರ ನಾವು MS ಸೇಫ್ಟಿ ಸಹ ಪ್ರೊವೈಡ್ ಮಾಡ್ಕೊಂಡಿದ್ವಿ ನಾವು. ನೆಕ್ಸ್ಟ್ ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ ಡೈಮೆನ್ಷನ್ ಬಂದುಬಿಟ್ಟು 16 ಫೀಟ್ ಬೈ 11 ಫೀಟ್ವರೆಗೂ ಟೋಟಲ್ ಡೈಮೆನ್ಷನ್ ಬೆಡ್ರೂಮ್ ಇದಾಗಿದೆ. ನೋಡ್ತಿರ್ಬೋದು ಹಾಲಲ್ಲಿ ನಾವು ಗಾಳಿ ಬೆಳಕಿಗೋಸ್ಕರ 3 ವಿಂಡೋಸು ಪ್ರೊವೈಡ್ ಮಾಡ್ಕೊಂಡು ಇಲ್ಲಿ ನೋಡ್ತಿರ್ಬೋದು 2 ವಿಂಡೋಸು. ಇದು 1 ಫೀಟ್ ಬೈ 7 ಫೀಟ್ವರೆಗೂ ವಿಂಡೋಸ್ 2 ಟೈಪ್ಸ್ ವಿಂಡೋಸ್ ಇಲ್ಲಿದ್ದಾವೆ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ನಾವು 3 ಫೀಟ್ ಬೈ 6 ಫೀಟ್ವರೆಗೂ ವಿಂಡೋಸ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ವಾಕಿಂಗ್ ವಾಟ್ರೂಮ್ ಸಹ ಇಲ್ಲಿದೆ. ಇಲ್ಲಿ ನೋಡ್ತಿರ್ಬೋದು ಯೂಸ್ ಕ್ವಾಂಟಿಟಿ ಆಫ್ ಸ್ಟೋರೇಜ್ ಸಹ ಮಾಡ್ಕೊಬೋದು ನಾವಿಲ್ಲಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಒಂದು ವಾಶ್ರೂಮ್ ಸಹ ಇದೆ. ವಾಶ್ರೂಮಲ್ಲಿ ನಾವು ಡ್ರೈ ಆ್ಯಂಡ್ ವೆಟ್ ಪರ್ಪಸ್ಗೋಸ್ಕರ ವಾಶ್ರೂಮ್ ಸಹ ಮಾಡ್ಕೊಂಡಿದ್ದೀವಿ. ಅದೇ ಥರ ಜಾಗರ್ ಫಿಟ್ಟಿಂಗ್ ಸಹ ಪ್ರೊವೈಡ್ ಆಗಿದೆ. ಇದರಲ್ಲಿ ನೋಡ್ತಿರ್ಬೋದು ನಾವು ಡೋರ್ ಯಾವುದು ಅಂದರೆ WPC ಡೋರ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ವಿ ನಾವು. ನೋಡ್ತಿರ್ಬೋದು ಎಲ್ಲ ರೂಮಲ್ಲಿ ಸ್ಪೇಸಿಯಸ್ ಆಗಿ ಬಂದಿದೆ. ಅದೇ ಥರ ನಮ್ಮ ಕಂಪ್ನಿಯಿಂದ ನೋಡ್ತಿರ್ಬೋದು ನಾವು ಯಾವುದೇ ಗಾಳಿ ಬೆಳಕಿಗೋಸ್ಕರ ನಾವು ಯಾವುದೇ ಕೊರತೆ ಮಾಡಲಾರ್ದಂಗೆ ಎಲ್ಲ ರೂಮಲ್ಲಿ ಡೋರ್ಸು ವಿಂಡೋಸ್ ಸಹ ಎಕ್ಸ್ಟ್ರಾ ರೀತಿಯಲ್ಲಿ ಕೊಟ್ಟಿರ್ತೀವಿ. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ನಾವು ಡ್ರೆಸ್ಸಿಂಗ್ ರೂಮ್ ಸಹ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನಾವು. ನೋಡಿರ್ಬೋದು ನೀವು ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬಂದಿದೆ, 2 ಬಾಲ್ಕನಿ ಬಂದಿದೆ ಮತ್ತು ಒಂದು ಆಫೀಸ್ ರೂಮ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು.
ಮನೆಯ ಲಾಸ್ಟ್ ಯೂನಿಟು ಸೆಕೆಂಡ್ ಫ್ಲೋರ್ ಯಾವ ಥರ ಕನ್ಸ್ಟ್ರಕ್ಟ್ ಆಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ತಿರ್ಬೋದು ಅದೇ ಥರ ಸೇಮ್ ಕನೆಕ್ಟಿವಿಟಿ ಥರ SS ರೈಲಿಂಗು ಲೆಪ್ಪತ್ತರ ಸ್ಟೇರ್ ಕೇಸ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು. ಅದೇ ಥರ ಡೆಕೋರೇಟಿವ್ ಲೈಟ್ ಸಹ ಪ್ರೊವೈಡ್ ಆಗಿದೆ. ಈ ಟೆರೇಸ್ಗೂ ಮುಂಚೆ ಒಂದು ರೂಮ್ ಬಂದಿದೆ, ಯಾವ ಥರ ಬಂದಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ತಿರ್ಬೋದು ಒಂದು ವಾಶ್ರೂಮ್ ಸಹ ಪ್ರೊವೈಡ್ ಆಗಿದೆ. ಇಲ್ಲಿ 3x7 ವಾಶ್ರೂಮ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ನಾವು ಒಂದು. ಅದೇ ಥರ ಇಲ್ಲಿ ನೋಡ್ತಿರ್ಬೋದು ಒಂದು ರೂಮ್. ಎಲ್ಲ ಡೋರ್ಗೂ ನಾವು ಟೀಕುಡ್ ಡೋರ್ ಸಹ ಪ್ರೊವೈಡ್ ಮಾಡಿದ್ದೀವಿ ನಾವು. 8x8 ರೂಮ್ ಸಹ ಪ್ರೊವೈಡ್ ಆಗಿದೆ. ಇದರಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ಗೋಸ್ಕರ ವಾಟರ್ ರೂಮ್ ಸಹ ಪ್ರೊವೈಡ್ ಆಗಿದೆ. ಸ್ಲೈಡಿಂಗ್ ವಾಟರ್ ರೂಮ್ ಇದಾಗಿದೆ. ಎಕ್ಸ್ಟ್ರಾ ಸ್ಟೋರೇಜ್ ಯೂನಿಟ್ ಸಹ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಒಂದು MS ಗ್ರಿಲ್ಸ್ ಡೋರ್ ವಿಂಡೋ ಸಹ ಪ್ರೊವೈಡ್ ಆಗಿದೆ. ಈ ರೂಮಿಂದ ಡೈರೆಕ್ಟ್ ಆ್ಯಕ್ಸೆಸ್ ನಾವು ಟೆರೆಸ್ ಸಹ ಹೋಗ್ಬೋದು ನಾವು ಈ ರೂಮಿಂದ. ನೋಡ್ತಾ ಇರ್ಬೋದು ಯೂಸ್ ಟೆರೆಸ್ ಸಹ ಪ್ರೊವೈಡ್ ಆಗಿದೆ ಇದರಲ್ಲಿ. ನೋಡ್ತಿರ್ಬೋದು 2x2 ಸ್ಕೈಲೈಟ್ ಸಹ ಡೈರೆಕ್ಟ್ ಪೂಜೆ ರೂಮ್ಗೆ ಪ್ರೊವೈಡ್ ಆಗಿದೆ ಇದು. ಇಲ್ಲಿ ನೋಡ್ತಿರ್ಬೋದು ಮೇಲೆ ನಾವು ಒಂದು 4 ವಾಟರ್ ಟ್ಯಾಂಕು ಸೋಲಾರ್ ಸಹ ಮೇಲೆ ಇದೆ. ಇದರಲ್ಲಿ ಹೋಗುವಂಥ ಸ್ಟೆಪ್ಸ್ ಸಹ MS-ನಲ್ಲಿಂದ ನಾವು ಸ್ಟೆಪ್ಸ್ ಮಾಡ್ಕೊಂಡಿದ್ದೀವಿ ನಾವು. ಈ ಪ್ರಾಜೆಕ್ಟ್ಗೆ ನಾವು ಯಾವ ಥರ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂದರೆ ನಾವು ಫ್ಲೋರಿಂಗ್ ಯಾವ ಥರ ಯೂಸ್ ಮಾಡಿದ್ದೀವಿ ಅಂದರೆ ಸ್ಮಾರ್ಟ್ ಮಾರ್ಬಲ್ಸು ಅಂದರೆ ಎಲ್ಲ ಫ್ಲೋರಿಂಗು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಅದೇ ಬಾತ್ರೂಮಲ್ಲಿ ನೋಡ್ತಿರ್ಬೋದು ಬಾತ್ರೂಮಲ್ಲಿ ನಾವು ಆ್ಯಂಟಿಸ್ಕಿಡ್ ಫ್ಲೋರಿಂಗ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಸ್ಟೇರ್ ಕೇಸ್ ನೋಡ್ತಿರ್ಬೋದು ಸ್ಟೇರ್ ಕೇಸ್ಗೆ ನಾವು ಲೆಪ್ಪತ್ರ ಸ್ಟೇರ್ ಕೇಸ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಡೋರ್ಸು ವಿಂಡೋಸು ಫ್ರೇಮ್ಸ್ ಮತ್ತು ನಾವೆಲ್ಲನೂ ಟೀಕುಡ್ ಸಹಿಂದ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಬಾತ್ರೂಮಲ್ಲಿ ನಾವು WPC ಡೋರ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಪೇಂಟಿಂಗ್ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತ ನಾವು ಎಕ್ಸ್ಟೀರಿಯರ್ ಬಂದುಬಿಟ್ಟು ಅಲ್ಟಿಮಾ ಪೇಂಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಇಂಟೀರಿಯರ್ ಬಂದುಬಿಟ್ಟು ನಾವು ಪ್ರೀಮಿಯಂ ಎಮಿಲ್ಸನ್ ಪೇಂಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ವೈರಿಂಗ್ ನೋಡ್ತಿರ್ಬೋದು. ವೈರಿಂಗ್ ನಾವು ಬಂದುಬಿಟ್ಟು ಫೆರಲೆಕ್ಸ್ ವೈರ್ ಯೂಸ್ ಮಾಡ್ಕೊಂಡಿದ್ದೀವಿ. ಸ್ವಿಚಸ್ ಮತ್ತು ಸಾಕೆಟ್ಸ್ಗೆ ನಾವು ಲೆಫ್ಟ್ ಕಾರ್ಡ್ ಸ್ವಿಚಸ್ ಸಾಕೆಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಪೈಪ್ಸಲ್ಲಿ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಅಂದರೆ ಆಶೀರ್ವಾದ್ ಪೈಪ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತು ಫಿಕ್ಸರ್ಸ್ ಯಾವ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಜಾಗ್ವಾರ್ ಫಿಕ್ಸರ್ಸ್ ಸಹ ಯೂಸ್ ಮಾಡಿದ್ದೀವಿ ನಾವು. ಕಂಪ್ಲೀಟ್ ಮನೆಗೆ ನಾವು ಎಲೆಕ್ಟ್ರಿಕ್ ಐಟಮ್ ಬಂದುಬಿಟ್ಟು ಫಿನೋಲೆಕ್ಸ್ ವೈರ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಸ್ವಿಚಸ್ ಮತ್ತು ಸಾಕೆಟ್ ಬಂದುಬಿಟ್ಟು ಲೆಗ್ರ್ಯಾಂಡ್ ಸ್ವಿಚಸ್ ಸಾಕೆಟ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಪೈಪಿಂಗ್ ಅಂದರೆ ಎಲ್ಲ ಇಡೀ ಮನೆಗೆ ನಾವು ಆಶೀರ್ವಾದ್ ಪೈಪ್ ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ಎಲ್ಲ ಬಾತ್ರೂಮಲ್ಲಿ ಫಿಕ್ಸರ್ಸ್ ಬಂದುಬಿಟ್ಟು ಜಾಗ್ವಾರ್ ಫಿಕ್ಸರ್ಸ್ ಸಹ ಯೂಸ್ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ಬಿಟ್ಲೈನ್ ಕನ್ಸ್ಟ್ರಕ್ಷನನ್ನು ಫಾಲೋ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಮನೆಯನ್ನು ಕಟ್ಟಿಸಿಕೊಳ್ಳಲು ಬಿಟ್ಲೈನ್ ಕನ್ಸ್ಟ್ರಕ್ಷನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನೆಚ್ಚಿನ ಮನೆಯನ್ನು ಕಟ್ಟಿಸಿಕೊಳ್ಳಿ. ಥ್ಯಾಂಕ್ ಯು.